ಯಾರನ್ನೂ ಬಿಡಲ್ಲ. ಯಾವುದೇ ಒಬ್ಬ ರೌಡಿ ಓಹೋ ಇವತ್ತು ನಮ್ಮ ಮನೆಗೆ ಬಂದಿಲ್ಲ ನಾನು ಸೇಫ್ ಅನ್ನೋ ಭ್ರಮೆಯಲ್ಲಿದ್ದರೆ ನಮ್ಮ ಅಧಿಕಾರಿಗಳಿಗೆ ಸಹ ಬಹಳ ಕ್ಲಿಯರ್ ಆಗಿ ಹೇಳಿದ್ದೀವಿ, ಯಾವನಾದರೂ ಮ್ಯಾಂಡೇಟ್ ಆಫ್ ಇಲಾಖೆ ಬಿಟ್ಟು ಇವರ ಜೊತೆ ಶಾಮೀಲಾಗದಿರಲಿ, ಸಾಫ್ಟ್ ಪೆಡ್ಲಿಂಗ್ ಮಾಡಿದ್ರು ಸಹ ಬಿಡಲ್ಲ. ಹಾಗೆ ಮುಂದುವರೆದು ಇದು ಸುಮ್ಮನೆ ಒಂದು ದಿವಸ ರೈಡ್ ಮಾಡಿದ್ವಿ, ಇವತ್ತೊಂದು ಪ್ರೆಸ್ ಮೀಟ್ ಮಾಡಿದ್ವಿ ಬಿಟ್ಬಿಟ್ವಿ, ಈ ಥರ ಇಲ್ಲ. 365 days 24/7 ಈ ರೌಡಿ ನಿಗ್ರಹ ದಳಗಳು ಕೆಲಸ ಮಾಡಬೇಕು ಅನ್ನೋ ಆಶೆ ಇದೆ. ಯಾರು ಅತಿ ಹೆಚ್ಚು ಕ್ರೈಮ್ನಲ್ಲಿದ್ದರು, ರೀಸೆಂಟ್ ಕ್ರೈಮ್ನಲ್ಲಿದ್ದರು ಅಂಥವ್ರನ್ನ ಇವತ್ತು ಮುಟ್ಕೊಂಡಿದ್ದೀವಿ. ಈ ಕೆಲವು ವಯಸ್ಸಾಗಿರೋರು 5-6 ವರ್ಷದಿಂದ ಕೇಸ್ಗಳಿಲ್ಲ ಅಂಥವರೆಲ್ಲ ಇದು ನಮ್ಮ ಪ್ರಿಯಾರಿಟಿಯಲ್ಲಿ ಕೆಳಗಿದೆ. ಬಟ್ ಯಾರನ್ನೂ ಬಿಡಲ್ಲ. ಅವರು ಫ್ರೀಕ್ವೆಂಟಾಗಿ ವಿಸಿಟ್ ಮಾಡೋ ಏನು ಅಡ್ಡಗಳು ಅಂತಾರೆ ಅದನ್ನು ಮ್ಯಾಪ್ ಮಾಡಿಸ್ತಾ ಇದ್ದೀವಿ. ಯಾವ ಜಾಗಗಳಲ್ಲಿ ಇವರು ಅಸೋಸಿಯೇಟ್ ಜೊತೆ ಸೇರ್ತಾ ಇದ್ದಾರೆ ಅದನ್ನು ಮ್ಯಾಪ್ ಮಾಡಿಸ್ತಾ ಇದ್ದೀವಿ. ಯಾವನಾದರೂ ರೌಡಿ ಗಾಂಜಾ ಗಿಂಜಾ ಇಂಥವೇನಾದರೂ ಮಾರೋದ್ರಲ್ಲಿದ್ದಾನ ಅದನ್ನು ನಾವು ನೋಡ್ತಾ ಇದ್ದೀವಿ. ಈ ಮೋಸಿ ಮಟ್ಕ ಇದ್ಯಾವುದೋ ಮರಳು ದಾಂಧಲೆ ಯಾವುದ್ರಲ್ಲೇ ಇದ್ದರೂ ಝೀರೋ ಟಾಲರೆನ್ಸ್ ಪೊಲೀಸಿಂಗ್ ನಾವು ಮಾಡ್ತೀವಿ. ಇದಕ್ಕೆ ಕನೆವೆನ್ಸ್ ಆದರೆ ಈಗಾಗಲೇ ಕೆಲವು ಪ್ರಕರಣಗಳಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ನಮ್ಮ ಸಿಬ್ಬಂದಿ ಅಂತ ಸಹ ಯಾವುದೇ ಮುಲಾಜಿ ನೋಡಿದ್ರೆ ಅವ್ರನ್ನ ಅವಲೇ ಜೈಲಿಗೆ ಕಳಿಸಿದ್ದಿದೆ. ಈ ರೌಡಿಗಳು ಇಲ್ಲೀಗಲ್ಲಾಗೆ ಇಲ್ಲಿದ್ದೆಲ್ಲ ಎಕ್ಸ್ಟ್ರಾಕ್ಷನ್ ಮಾಡಿ ಮತ್ತೊಂದು ಮಾಡಿದ್ರೆ ನಾವು IT ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಸಹ ಬಹಳ ನೇರ ಸಂಪರ್ಕದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಒಂದಂತೂ ಕ್ಲಿಯರ್, ಒಬ್ಬ ರೌಡಿ ಯಾವುದೋ ಕಾರಣಕ್ಕೆ ಅವನು ಮಾರ್ಪಟ್ಟು ಮುಖ್ಯವಾಹಿನಿಗೆ ಬಂದು ಕ್ರೈಮ್ನ ನಿಲ್ಲಿಸಿದ್ರೆ ಮಾತ್ರ ಅವನು ನೆಮ್ಮದಿಯಾಗಿ ಬದುಕಕ್ಕೆ ಸಾಧ್ಯ. ಪೊಲೀಸ್ ಕಮಿಷನರ್ ಆಗಿದ್ದಾಗ ಆಶಾ ಕಿರಣ ಅಂತಲೇ ಒಂದು ಪ್ರಾಜೆಕ್ಟ್ ಮಾಡಿದ್ದೆ. ಅಂದರೆ ಅವ್ರ ಮಕ್ಕಳನ್ನ ಯಾವುದೇ ಕಾರಣಕ್ಕೆ ರೌಡಿಸಮ್ಗೆ ಹೋಗ್ತಿದ್ದಾಗ ಅವ್ರಿಗೆ ವೊಕೇಶ್ನಲ್ ಟ್ರೈನಿಂಗ್ ಮಾಡಿಸಿ ಮುಖ್ಯವಾಹಿನಿಗೆ ತರೋ ಕೆಲವು ಪ್ರಯತ್ನಗಳನ್ನ ನಾನು ಹಿಂದೆ ಮಾಡಿದ್ದೆ. ಯಾವುದೇ ಒಬ್ಬ ವ್ಯಕ್ತಿನ ರೌಡಿ ಆಗಿರೋನ ನಾರ್ಮಲೈಸ್ ಮಾಡೋದು ನಮ್ಮ ಉದ್ದೇಶ. ಮತ್ತು ಅವುಗಳ ಒಂದು ಎಫೆಕ್ಟಿವ್ ಕಾರ್ಯಾಚರಣೆ ಇದ್ರ ಬಗ್ಗೆ ಬಹಳ ವಿವರವಾದ ಚರ್ಚೆ ಆಯಿತು. ಅದೇ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ DG ಮತ್ತು IG ಅವರು ಸಹ ಇದ್ರ ಬಗ್ಗೆ ಬಹಳ ಡೀಟೇಲ್ ಆದ ರಿವ್ಯೂ ತೆಗೆದುಕೊಂಡು ಕೆಲವು ನಿರ್ದೇಶನಗಳನ್ನ ರಾಜ್ಯ ಮಟ್ಟದಲ್ಲಿ ಎಲ್ಲ ಘಟಕಗಳಿಗೂ ನೀಡಿತು. ಈ ಹಿನ್ನೆಲೆಯಲ್ಲಿ ನಾವು ಒಂದು ಹೊಸ ಇನಿಷಿಯೇಟಿವ್ ತೆಗೆದುಕೊಂಡು ಈಗ ಬಳ್ಳಾರಿ ವಲಯದ 4 ಜಿಲ್ಲೆಗಳಲ್ಲಿ ಹೊಸದಾಗಿ ರೌಡಿ ನಿಗ್ರಹ ದಳಗಳನ್ನ ರಚಿಸಲಾಗಿದೆ. ಇದರ ಸ್ವರೂಪ ಹೇಗಿದೆ ಅಂದರೆ, ಎಲ್ಲೆಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ SHO ಇದ್ದಾರೆ ಅವರ ನೇತೃತ್ವದಲ್ಲಿ ರೌಡಿ ನಿಗ್ರಹ ದಳನ ರಚಿಸಲಾಗಿದೆ. ಹಾಗೆಯೇ ಎಲ್ಲಿ ಸಬ್ ಇನ್ಸ್ಪೆಕ್ಟರ್ ಅವರು SHOಗಳಾಗಿದ್ದಾರೆ, ಠಾಣಾಧಿಕಾರಿಗಳಾಗಿದ್ದಾರೆ, ಅಲ್ಲಿ ವೃತ್ತ ಮಟ್ಟದ ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ನಾವು ರೌಡಿ ನಿಗ್ರಹ ದಳ ನಾವು ರಚನೆ ಮಾಡಿದ್ದೇವೆ. ಇದರ ಭಾಗವಾಗಿ ಈಗಾಗಲೇ ಸಾಕಷ್ಟು ಆ್ಯಕ್ಟಿವಿಟಿಗಳು ಆಗಿತ್ತು. ನಾವು ಸತತವಾಗಿ ಒಂದು ವಾರದಿಂದ ನಮ್ಮ ರೌಡಿ ಪಟ್ಟಿಗಳಲ್ಲಿದ್ದ ಜನಗಳ ಡೇಟಾ ಅಪ್ಡೇಷನ್ನು, ಆಮೇಲೆ ಒಂದು ತಳಮಟ್ಟದಿಂದ ಇನ್ನೂ ರೌಡಿ ಶೀಟರ್ಸು ಓಪನಿಂಗ್ ಬಗ್ಗೆ ಹೊಸದಾಗಿ ಯಾವುದು ಕನ್ವಿಕ್ಷನ್ ಆಗಿದೆಯಾ, ಹೊಸದಾಗಿ ಬಾಡಿ ಅಫೆನ್ಸ್ಗಳಾಗಿದೆಯಾ, ಬೇರೆ ಏನಾದರೂ ಚಟುವಟಿಕೆ ಇದೆಯಾ ನಮ್ಮ ವಲಯದಲ್ಲಿ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಈ ಕಂಪ್ಲೀಟ್ ಅಪ್ಡೇಟೆಡ್ ಡೇಟಾ ಇಟ್ಟುಕೊಂಡು ಈ ದಿನ ಬೆಳಗ್ಗೆ ಏಕಕಾಲಕ್ಕೆ 4 ಜಿಲ್ಲೆಗಳಲ್ಲಿ ನಾವು ಕೆಲವು ನಟೋರಿಯಸ್ ರೌಡಿ ಶೀಟರ್ಗಳ ಮನೆಗಳ ಮೇಲೆ ಏಕಕಾಲಕ್ಕೆ ನಾವು ಶೋಧ ಕಾರ್ಯಾಚರಣೆ ನಡೆಸಿದ್ದೇವೆ. ಇದರ ಡೀಟೇಲ್ಸ್ ತಮಗೆ ತಿಳಿಸಬೇಕು ಅಂದರೆ, ಬಳ್ಳಾರಿ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯಾದ್ಯಂತ 104 ಮನೆಗಳ ಮೇಲೆ ಶೋಧ ಕಾರ್ಯಾಚರಣೆ ನಡೆದಿದೆ. ವಿಜಯನಗರ ಜಿಲ್ಲೆಯಲ್ಲಿ 106 ಮನೆಗಳ ಮೇಲೆ ಶೋಧ ಕಾರ್ಯಾಚರಣೆ ನಡೆದಿದೆ. ಹಾಗೆ ರಾಯಚೂರಿನಲ್ಲಿ 103,
ಕೊಪ್ಪಳದಲ್ಲಿ 68. ಈ ರೀತಿ 381 ಕುಖ್ಯಾತ ರೌಡಿಗಳ ಮನೆಗಳ ಮೇಲೆ ಶೋಧ ಕಾರ್ಯಾಚರಣೆ ನಡೆದಿದೆ. ಇದರ ಮುಖ್ಯ ಉದ್ದೇಶ ಎರಡು ಭಾಗದಲ್ಲಿ ನಾವು ನೋಡ್ಬೋದು. ಪ್ರಮುಖವಾಗಿ ಏನು ಈ ರೌಡಿ ಶೀಟರು ತನ್ನ ಅಧಿಕೃತ ವಿಳಾಸ ಅಂತ ಪೊಲೀಸ್ ಠಾಣೆಗೆ ತಿಳಿಸಿದ್ದಾನೆ, ಅಲ್ಲೇ ವಾಸ ಇದ್ದಾನಾ ಇಲ್ವಾ ಅದರ ವೆರಿಫಿಕೇಷನ್ನು. ಇವನು ಯಾರಾದರೂ ಸಹಚರರು ಸಹ ಇವನ ಜೊತೆ ಇರ್ತಾರಾ ಅದರ ವೆರಿಫಿಕೇಷನ್ನು. ಇವನು ಬಳಸ್ತಾ ಇರೋ ವಾಹನ ಏನು, ಇವನು ಠಾಣಾ ಮಟ್ಟದಲ್ಲಿ ಏನು ನಾವು ಬಹಳ ರೆಗ್ಯುಲರ್ ಆಗಿ ರೌಡಿ ಪರೇಡ್ಗಳು ಮಾಡಿದಾಗ ಏನು ತಿಳಿಸಿರ್ತಾನೆ ಮಾಹಿತಿಗಳು, ಅವೆಲ್ಲ ನಿಜ ಇದಾವ ಇಲ್ಲ ಅನ್ನೋದು ಒಂದು ಭಾಗ. ಎರಡನೇ ಭಾಗ ಏನಾದರೂ ಇನ್ಕ್ರಿಮಿನೇಟಿಂಗ್ ಆರ್ಟಿಕಲ್ಸ್ ಇದೆಯಾ, ಮನೇಲಿ ಏನಾದರೂ ವೆಪನ್ ಇಡ್ತಾನ, ಅಥವಾ ಮನೆಯಲ್ಲಿ ಬೇರೆ ಯಾರಾದರೂ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥ ದಾಖಲಾತಿಗಳಾಗಲಿ ಬೇರೆ ಈ ಥರದ್ದು ಏನಾದರೂ ಇನ್ಕ್ರಿಮಿನೇಟಿಂಗ್ ಆರ್ಟಿಕಲ್ಸ್ ಇದೆಯಾ ಇದನ್ನು ನೋಡೋ ಒಂದು ವ್ಯವಸ್ಥೆ ಇದಾಗಿತ್ತು. ಈಗ ಬೆಳಿಗ್ಗೆ 5:30 ಸ್ಟಾರ್ಟ್ ಮಾಡಿ ಇನ್ನೂ ಹಲವಾರು ಜಾಗಗಳಲ್ಲಿ ನಡೀತಾ ಇದೆ. ಇನ್ನೂ ಇದು ಪೂರ್ಣ ಪ್ರಮಾಣದಲ್ಲಿ ಮುಗಿದಿಲ್ಲ. ಒಂದು ಪ್ರಮುಖವಾಗಿ ಮೆಜಾರಿಟಿ ಪ್ಲೇಸಸ್ನಲ್ಲಿ ಎಲ್ಲ 381 ಜಾಗಗಳಲ್ಲಿ ನಮಗೆ ಒಂದು 16 ಜಾಗಗಳು ಬಿಟ್ಟರೆ ಉಳಿದ ಎಲ್ಲ ಕಡೆ ಏನು ರೌಡಿ ಶೀಟರ್ಗಳ ನಮಗೆ ಇದ್ದಿದ್ದ ಮಾಹಿತಿ ಇದ್ದಿದ್ದ ಮನೆಗಳಲ್ಲೇ ಸಿಕ್ಕಿದ್ದಾರೆ. ಅಲ್ಲಿ ಇವತ್ತು ನಾವು ತಪಾಸಣೆ ಮಾಡಬೇಕಾದ್ರೆ ಸಿಕ್ಕಿದ್ದಾರೆ. 13 ಜನ ಮೃತರಾಗಿದ್ದಾರೆ. ರೀಸೆಂಟಾಗಿ ಲಾಸ್ಟ್ ನಾವು ಪರೇಡ್ ಮಾಡಿದಾಗೂ ಇವಾಗೂ ಆ ವಿಳಾಸಗಳಲ್ಲಿ ಇದ್ದ ರೌಡಿ ಶೀಟರ್ಗಳು 13 ಜನ ಮೃತ ಹೊಂದಿದ್ದಾರೆ. ಸೊ 16 ಕಡೆ ಬಿಟ್ಟರೆ ಅಂದರೆ ಏನು ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಲೆಟ್ ಮಿ ಕಂಪ್ಲೀಟ್. ನಾನು ಮುಗಿಸ್ತೀನಿ, ಆಮೇಲೆ ತಮ್ದು ಏನಾದರೂ ಪ್ರಶ್ನೆ ಕೇಳಿ, ನೋ ಪ್ರಾಬ್ಲಮ್. ಸೊ ಇಷ್ಟು ಮಾಹಿತಿ ಬಂದಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಕಡೆ ನಮಗೆ ಒಂದು ರೈಫಲ್ ಮಾದರಿಯ ಒಂದು ವೆಪನ್ನ ನಮ್ಮ ತಂಡ ಹೆಚ್ಚಿನ ತಪಾಸಣೆಗಾಗಿ ಸೀಸ್ ಮಾಡಿದ್ದಾರೆ. ಅದೇನು ಫೈರ್ ಆರ್ಮಾ, ಏರ್ ಗನ್ನ ಏನು ಮೇಲ್ನೋಟಕ್ಕೆ ಇನ್ನೂ ಅದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇಲ್ಲ. ಏರ್ ಗನ್ ಟೈಪ್ ಇದೆ, ಬಟ್ ವಿ ವಾಂಟ್ ಟು ಬಿ ಶೂರ್ ಯಾಕೆ ಈ ಮನುಷ್ಯ ಅದನ್ನು ಏನಕ್ಕೆ ಬಳಸ್ತಿದ್ದ, ಇದು ಹೆಚ್ಚಿನ ತಪಾಸಣೆ ನಾವು ಮಾಡ್ತಾ ಇದ್ದೇವೆ. ಕೆಲವು ಕಡೆ ಅವನಿಗೆ ಅಗತ್ಯವಿಲ್ಲದಿದ್ದ ಕೆಲವು ಡಾಕ್ಯುಮೆಂಟ್ಗಳು ಕೆಲವು ಮನೆಗಳಲ್ಲಿ ಸಿಕ್ಕಾಕೊಂಡಿದೆ. ಅಂದರೆ ಈ ಸೀಸಿಂಗ್ ಏಜೆಂಟ್ ಟೈಪ್ನವರು ಯಾರ್ದೋ ಸಂಬಂಧ ಇಲ್ಲದಿದ್ದು ರಿಯಲ್ ಎಸ್ಟೇಟ್ ಡೀಲ್ಸ್ದು ಪೇಪರ್ಗಳು ಕೆಲವು ರೌಡಿಗಳ ಮನೆಯಲ್ಲಿ ಸಿಕ್ಕಾಕೊಂಡಿದೆ. ಅದರ ಬಗ್ಗೆ ಸಹ ನಮ್ಮ ಅಧಿಕಾರಿಗಳು ಬಹಳ ವಿವರವಾಗಿ ಈಗ ತಪಾಸಣೆ ಮಾಡ್ತಾರೆ, ಹೆಚ್ಚಿನ ತಾಂತ್ರಿಕ ವಿಚಾರಣೆ ಮಾಡ್ತಾರೆ. ಒಟ್ಟಾಗಿ ತಿಳಿಸ್ಬೇಕಂದ್ರೆ ಆಮೂಲಾಗ್ರವಾಗಿ ಏನು ಈ ರೌಡಿ ಚಟುವಟಿಕೆ ಇದೆ ಇದನ್ನು ಸಂಪೂರ್ಣ ನಿಯಂತ್ರಣದಲ್ಲಿಡೋದು ನಮ್ಮ ಉದ್ದೇಶ. ಹಾಗಂತ ಎಲ್ಲ ಯಾರೋ ರೌಡಿಗಳೇ ಇಲ್ಲ ನಮ್ಮ ವಲಯದಲ್ಲಿ ನಾನು ಹೇಳ್ತಾ ಇಲ್ಲ. ನಮ್ಮ ವಲಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲೇ ರೌಡಿಗಳಿದ್ದಾರೆ. ನಾವು ಇಲಾಖೆ ಬಹಳ ಈಗ ಝೀರೋ ಟಾಲರೆನ್ಸ್ ಪೊಲೀಸಿಂಗ್ ಮಾಡ್ತಾ ಇರೋದ್ರಿಂದ, ಸಾಕಷ್ಟು ಸಂಖ್ಯೆಯಲ್ಲಿ ನಾವು ಪರಿಷ್ಕರಣೆ ಮಾಡಿರೋದ್ರಿಂದ ಒಟ್ಟು ವಲಯದಲ್ಲಿ 3814 ಜನನ ನಾವು ನಿಗಾವಣೆಯಲ್ಲಿಟ್ಟಿದ್ದೀವಿ ರೌಡಿ ಶೀಟರ್ಸ್ ಮೇಲೆ. ಜಿಲ್ಲಾವಾರು ತಮಗೆ ತಿಳಿಸ್ಬೇಕು ಅಂದರೆ ಬಳ್ಳಾರಿಯಲ್ಲಿ 664, ವಿಜಯನಗರದಲ್ಲಿ 633, ರಾಯಚೂರಿನಲ್ಲಿ 1560, ಕೊಪ್ಪಳದಲ್ಲಿ 954. ಈ ರೀತಿ ನಾವು ಹೇಳ್ತೀವಿ. ಇನ್ನೊಂದ್ಸಲ ಹೇಳ್ತೀವಿ. ಬಳ್ಳಾರಿ 664, ವಿಜಯನಗರ 633, ರಾಯಚೂರು 1560, ಕೊಪ್ಪಳ 954. ಹಾಗೆ ಮುಂದುವರೆದು ಇದು ಸುಮ್ಮನೆ ಒಂದು ದಿವಸ ರೈಡ್ ಮಾಡಿದ್ವಿ, ಇವತ್ತೊಂದು ಪ್ರೆಸ್ ಮೀಟ್ ಮಾಡಿದ್ವಿ, ಬಿಟ್ಬಿಟ್ವಿ, ಈ ಥರ ಇಲ್ಲ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಶಯನು ಇದು 365 ಡೇಸ್ 24/7 ಈ ರೌಡಿ ನಿಗ್ರಹ ದಳಗಳು ಕೆಲಸ ಮಾಡಬೇಕು ಅನ್ನೋ ಆಶಯ ಇದೆ. ಆ ನಿಟ್ಟಿನಲ್ಲಿ ನಾವೀಗ ನಮ್ಮ ಪಡೆಗಳನ್ನ ಸಂಪೂರ್ಣ ಸಶಕ್ತವಾಗಿ ಅವ್ರಿಗೆ ಏನೇನು ರಿಸೋರ್ಸಸ್ ಬೇಕಿತ್ತು ಅದನ್ನೆಲ್ಲ ಒದಗಿಸಿದ್ದೇವೆ. ಹಾಗಾಗಿ
ಇದು ಲೇಯರ್ ಬೈ ಲೇಯರ್. ಇವತ್ತು ನೋಡಿ ಒಂದು ರಫ್ಲಿ 10% ಇವತ್ತಿನ ಸ್ಕ್ರೀನಿಂಗಲ್ಲಿ ಸಿಗಾಕೊಂಡಿದ್ದಾರೆ. ಒಂದು 381 ಅಂದರೆ 3814ರಲ್ಲಿ ರಫ್ಲಿ ಅಬೌಟ್ 10%. ಸೊ ಈ ಸ್ಕ್ರೀನಿಂಗ್ಗಳು ಕಂಟಿನ್ಯೂ ಆಗ್ತದೆ ಬೈ ಆರ್ಡರ್ ಆಫ್ ದ ಪ್ರಿಯಾರಿಟಿ. ಯಾರು ಅತಿ ಹೆಚ್ಚು ಕ್ರೈಮ್ನಲ್ಲಿದ್ದರು, ರೀಸೆಂಟ್ ಕ್ರೈಮ್ನಲ್ಲಿದ್ದರು ಅಂಥವ್ರನ್ನ ಇವತ್ತು ಮುಟ್ಕೊಂಡಿದ್ದೀವಿ. ಈ ಕೆಲವು ವಯಸ್ಸಾಗಿರೋರು 5-6 ವರ್ಷದಿಂದ ಕೇಸ್ಗಳಿಲ್ಲ ಅಂಥವರೆಲ್ಲ ಇದು ನಮ್ಮ ಪ್ರಿಯಾರಿಟಿಯಲ್ಲಿ ಕೆಳಗಿದ್ದಾರೆ. ಬಟ್ ಯಾರನ್ನೂ ಬಿಡಲ್ಲ, ಯಾರನ್ನೂ ಬಿಡಲ್ಲ. ಯಾವುದೇ ಒಬ್ಬ ರೌಡಿ ಓಹೋ ಇವತ್ತು ನಮ್ಮ ಮನೆಗೆ ಬಂದಿಲ್ಲ ನಾನು ಸೇಫ್ ಅನ್ನೋ ಭ್ರಮೆಯಲ್ಲಿದ್ದರೆ ಅವರು ಆ ಥರ ಒಂದು ಮಿಸ್ಕ್ಯಾಲ್ಕುಲೇಷನ್ನಲ್ಲಿರೋ ಅಗತ್ಯ ಇಲ್ಲ. ಪ್ರತಿಯೊಂದು ನಾವು ಈಗ ಮ್ಯಾಪ್ ಮಾಡಿದ್ದೇವೆ. ಅವರ ಮನೆಗಳು ಮಾತ್ರನೇ ಅಲ್ಲ, ಅವರು ಫ್ರೀಕ್ವೆಂಟಾಗಿ ವಿಸಿಟ್ ಮಾಡೋ ಏನು ಅಡ್ಡಗಳು ಅಂತಾರೆ ಅದನ್ನು ಮ್ಯಾಪ್ ಮಾಡಿಸ್ತಾ ಇದ್ದೀವಿ. ಯಾವ ಜಾಗಗಳಲ್ಲಿ ಇವರು ಅಸೋಸಿಯೇಟ್ಸ್ ಜೊತೆ ಸೇರ್ತಾ ಇದ್ದಾರೆ ಅದನ್ನು ಮ್ಯಾಪ್ ಮಾಡಿಸ್ತಾ ಇದ್ದೀವಿ. ಯಾವನಾದರೂ ರೌಡಿ ಗಾಂಜಾ ಗಿಂಜಾ ಇಂಥವೇನಾದರೂ ಮಾರೋದ್ರಲ್ಲಿದ್ದಾನ ಅದನ್ನು ನಾವು ನೋಡ್ತಾ ಇದ್ದೀವಿ. ಬೇರೆ ಕಾನೂನು ಬಾಹಿರ ಚಟುವಟಿಕೆಗಳು ಈ ಓಸಿ ಮಟ್ಕ ಇದ್ಯಾವುದೋ ಮರಳು ದಾಂಧಲೆ ಯಾವುದರಲ್ಲೇ ಇದ್ದರೂ ಝೀರೋ ಟಾಲರೆನ್ಸ್ ಪೊಲೀಸಿಂಗ್ ನಾವು ಮಾಡ್ತೀವಿ. ನಮ್ಮ ಅಧಿಕಾರಿಗಳಿಗೆ ಸಹ ಭಾಳ ಕ್ಲಿಯರಾಗಿ ಹೇಳಿದ್ದೀವಿ. ಈಗ ತಾವು ಈ ಹಿಂದೆ ಕೆಲವು ನೋಡ್ತಾ ಇರ್ಬೋದು. ವಿ ಹ್ಯಾವ್ ಬೀನ್ ವೆರಿ ಫರ್ಮ್ ಅಬೌಟ್ ಅವರ್ ಓನ್ ಆರ್ಗನೈಸೇಷನ್. ಯಾವನಾದರೂ ಮ್ಯಾಂಡೇಟ್ ಆಫ್ ಇಲಾಖೆ ಬಿಟ್ಟು ಇವರ ಜೊತೆ ಶಾಮೀಲಾಗದಿರಲಿ, ಸಾಫ್ಟ್ ಪೆಡ್ಲಿಂಗ್ ಮಾಡಿದ್ರು ಸಹ ಬಿಡಲ್ಲ, ಸಾಫ್ಟ್ ಪೆಡ್ಲಿಂಗ್ ಮಾಡಿದ್ರು ಬಿಡಲ್ಲ. ಸೊ ಫ್ರಮ್ ಅವರ್ ಎಂಡ್ ವಿ ವಿಲ್ ಪುಟ್ ಎನ್ ಎಂಡ್ ಟು ಎನಿ ಕೈಂಡ್ ಆಫ್ ಸಾಫ್ಟ್ ಪೆಡ್ಲಿಂಗ್ ಆಫ್ ಆಲ್ ದೀಸ್ ಇಲೀಗಲ್ ಎಲಿಮೆಂಟ್ಸ್. ಅದ್ರ ಬಿಟ್ಟು ಮುಂದಕ್ಕೆ ಕನೆವೆನ್ಸ್ ಆದರೆ ಈಗಾಗಲೇ ಕೆಲವು ಪ್ರಕರಣಗಳಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ನಮ್ಮ ಸಿಬ್ಬಂದಿ ಅಂತ ಸಹ ಯಾವುದೇ ಮುಲಾಜಿ ನೋಡಿದ್ರೆ ಅವ್ರನ್ನ ಅವಲೇ ಜೈಲಿಗೆ ಕಳಿಸಿದ್ದಿದೆ. ಹಾಗೆ ಬರೀ ಯಾವುದೋ ಲೋವರ್ ಲೆವೆಲ್ ಫಂಕ್ಷನರೀಸ್ ಅಷ್ಟೇ ಅಲ್ಲ, ಬಹಳ ಸೀನಿಯರ್ ಲೆವೆಲ್ ಅಧಿಕಾರಿಗಳನ್ನ ಸಹ ಈಗಾಗಲೇ ಕೆಲವು ಕೇಸುಗಳಲ್ಲಿ ಸ್ಪಷ್ಟ ಸಾಕ್ಷ್ಯಗಳಲ್ಲಿ ನಮಗೆ ಮೂಡಿ ಬಂದಿತ್ತು. ಈಗಾಗಲೇ ಆಯಾ ಘಟಕಾಧಿಕಾರಿಗಳು ಕೆಲವು ಕೇಸ್ನಲ್ಲಿ, ನಮ್ಮ ಹಂತದಲ್ಲಿ ಕೆಲವು ಕೇಸ್ನಲ್ಲಿ ಸಸ್ಪೆನ್ಷನ್ನಲ್ಲಿ ಇಡಲಾಗಿದೆ. ಹಾಗೆ ಫರ್ಮ್ ಆ್ಯಕ್ಷನ್ಸ್ ಆಗ್ತದೆ. ಓಕೆ, ಹಾಗೆಯೇ ನಾವು ಇದು ಬಹಳ ಕೋಆರ್ಡಿನೇಟೆಡ್ ಎಫರ್ಟ್ ಸಹ ಮಾಡ್ತೀವಿ. ಪೊಲೀಸ್ ಇಲಾಖೆ ಒಂದೇ ಅಲ್ಲ, ನಾವೀಗ ಈ ರೌಡಿಗಳು ಇಲ್ಲೀಗಲ್ಲಾಗೆ ಇಲ್ಲಿದ್ದೆಲ್ಲ ಎಕ್ಸ್ಟ್ರಾಕ್ಷನ್ ಮಾಡಿ ಮತ್ತೊಂದು ಮಾಡಿದ್ರೆ ನಾವು IT ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಸಹ ಬಹಳ ನೇರ ಸಂಪರ್ಕದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಹಾಗೆ ಅವನು ಯಾವುದಾದ್ರೂ ಬೇನಾಮಿ ಆಸ್ತಿಗಳು ಮಾಡಿದರೆ ನಾವು ಅದರ ಹಿಂದೆ ಸಹ ಇನ್ಸ್ಪೆಕ್ಟರ್ ಜನರಲ್ ಆಫ್ ಸ್ಟಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಅವ್ರ ಜೊತೆ ಸಹ ನಾವು ಸಂಪರ್ಕದಲ್ಲಿದ್ದೇವೆ. ಹೀಗೆ ಇನ್ನೂ 5-6 ಏಜೆನ್ಸಿ, ನಾನು ಹೆಸರು ಹೇಳೋಕ್ಕಾಗಲ್ಲ, ಅಂಥವೆಲ್ಲ ಏಜೆನ್ಸಿಗಳ ಜೊತೆ ಸಹ ನಾವು ನಿಕಟವಾದ ಸಂಪರ್ಕದಲ್ಲಿದ್ದೇವೆ. ಸಂಪೂರ್ಣ ಚಿತ್ರಣ ನಮಗಿದೆ. ಒಂದಂತೂ ಕ್ಲಿಯರ್, ಒಬ್ಬ ರೌಡಿ ಯಾವುದೋ ಕಾರಣಕ್ಕೆ ಅವನು ಮಾರ್ಪಟ್ಟು ಮುಖ್ಯವಾಹಿನಿಗೆ ಬಂದು ಕ್ರೈಮ್ನ ನಿಲ್ಲಿಸಿದ್ರೆ ಮಾತ್ರ ಅವನು ನೆಮ್ಮದಿಯಾಗಿ ಬದುಕೋಕ್ಕೆ ಸಾಧ್ಯ. ನಾವು ಯಾವುದೇ ಕಾರಣಕ್ಕೆ ಯಾವುದೇ ಕುಟುಂಬದ ಹಿಂದೆ ಬೀಳಬೇಕು ಉದ್ದೇಶ ಇಲ್ಲ. ನಮಗೆ ಪದೇ ಪದೇ ಈ ಥರ ಚೆಕ್ ಮಾಡಿದ್ರೆ ಅವ್ರ ಮನೆಯಲ್ಲಿರೋರ್ಗೂ ತೊಂದರೆಗಳಾಗ್ತದೆ. ಇದು ಒಂಥರ ಕೊಲ್ಯಾಟ್ರಲ್ ಡ್ಯಾಮೇಜ್ ಅಂತ ನಾನು ಭಾವಿಸ್ತೀನಿ. ನಮಗೆ ಅದರಲ್ಲಿ ಉದ್ದೇಶ ಇಲ್ಲ. ಈ ಹಿಂದೆ ನಾನು ಪೊಲೀಸ್ ಕಮಿಷನರ್ ಆಗಿದ್ದಾಗ ಆಶಾ ಕಿರಣ ಅಂತಲೇ ಒಂದು ಪ್ರಾಜೆಕ್ಟ್ ಮಾಡಿದ್ದೆ. ಅಂದರೆ ಅವ್ರ ಮಕ್ಕಳನ್ನ ಯಾವುದೇ ಕಾರಣಕ್ಕೆ ರೌಡಿಸಮ್ಗೆ ಹೋಗ್ತಿದ್ದಾಗ ಅವ್ರಿಗೆ ವೊಕೇಶ್ನಲ್ ಟ್ರೈನಿಂಗ್ ಮಾಡಿಸಿ ಮುಖ್ಯವಾಹಿನಿಗೆ ತರೋ ಕೆಲವು ಪ್ರಯತ್ನಗಳನ್ನ ನಾನು ಈ ಹಿಂದೆ ಮಾಡಿದ್ದೆ. ನನ್ನ ಅಪೀಲು ಈ ಎಂಟೈರ್ ಏನು 4,000 ಸರಿ ಸುಮಾರು ಇದ್ದಾರೆ ರೌಡಿ ಶೀಟರ್ಗಳು. ನನ್ನ ಅಪೀಲು ಇದು ಒಂದು ಫರ್ಮ್ ಪೊಲೀಸಿಂಗ್ ಆ್ಯಕ್ಷನ್ ಅಂತಾದರೂ ತಾವು ತಿಳ್ಕೊಳ್ಳಿ, ಒಂದು ಸುವರ್ಣಾವಕಾಶ ಅಂತಾದರೂ ತಿಳ್ಕೊಳ್ಳಿ. ತಾವು ಈ ಎಲ್ಲ ಕ್ರಿಮಿನಲ್ ಆ್ಯಕ್ಟಿವಿಟಿ ಬಿಟ್ಟು ಮುಖ್ಯವಾಹಿನಿಗೆ ಬಂದರೆ ಡೆಫಿನೆಟ್ಲಿ ಇಲಾಖೆ ಮುಕ್ತ ಮನಸ್ಸಿನಿಂದ ಏನು ಮುಖ್ಯವಾಹಿನಿಯಲ್ಲಿ ಉದ್ಯೋಗಾವಕಾಶಗಳಿರ್ಬೋದು, ಒಂದು ಬದುಕು ಕಟ್ಕೊಳ್ಳೋ ಆಪ್ಷನ್ಗಳಿರ್ಬೋದು, ನಮ್ಮ ಅಧಿಕಾರಿಗಳಿಗೆ ಅದನ್ನು ಅತ್ಯಂತ ಸಮಚಿತ್ತದಿಂದ ಪರಿಶೀಲಿಸಲಿಕ್ಕೆ ನಾವು ಹೇಳಿದ್ದೀವಿ. ಯಾವುದೇ ಒಬ್ಬ ವ್ಯಕ್ತಿನ ರೌಡಿ ಆಗಿರೋನ ನಾರ್ಮಲೈಸ್ ಮಾಡೋದು ನಮ್ಮ ಉದ್ದೇಶ. ಅವನ್ನ ಮತ್ತೆ ಮತ್ತೆ ಹಿಡ್ಕೊಂಬಂದು ಪರೇಡ್ ಮಾಡಿ ಇನ್ನೊಂದು ಮಾಡಿ ಇದು ನಮಗೆ ಬೇರೆ ಆಪ್ಷನ್ಸ್ ಇಲ್ದಿದ್ದಾಗ ನಾವು ಮಾಡಲೇಬೇಕಾಗ್ತದೆ. ಹಾಗಾಗಿ ಇದೊಂದು ಬಿಗಿನಿಂಗ್. ಇದು
ಯಾವುದೇ ಕಾರಣಕ್ಕೆ ಇದಕ್ಕೆ ಲೀನಿಯನ್ಸಿ ನಾವು ಕೊಡಲ್ಲ, ಇದು ನಿಲ್ಲೋದು ಇಲ್ಲ. ಇದು ಎಸ್ಕಲೇಟ್ ಆಗ್ತಾ ಹೋದರೆ ಏನಾಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಎಸ್ಕಲೇಟ್ ಆಗೋಕ್ಕೆ ನಾವು ಬಿಡಲ್ಲ. ವಿಲ್ ಸಿ ಟು ದಟ್ ದೇ ಆರ್ ಬ್ರಾಟ್ ಟು ಬುಕ್ ಆ್ಯಂಡ್ ದೇ ಆರ್ ಬ್ರಾಟ್ ಟು ಜಸ್ಟಿಸ್. ನಮ್ಮ ಅಧಿಕಾರಿಗಳಿಗೆ ಕಾನೂನನ್ನು ಬಹಳ ಕರೆಕ್ಟಾಗಿ ಎನ್ಫೋರ್ಸ್ ಮಾಡಲಿಕ್ಕೆ ನಾವು ತಿಳಿಸಿದ್ದೇವೆ. ಎಲ್ಲ ಘಟಕಾಧಿಕಾರಿಗಳು ಸಹ ಅವರ ಕಾನೂನು ಏನು ಸಮಾಲೋಚಕರಿದ್ದಾರೆ ಪ್ರತಿ ಜಿಲ್ಲೆಯಲ್ಲಿ ಅವರೊಂದಿಗೆ ಸಹ ಚರ್ಚಿಸಿ ಇದರ ಮುಂದುವರೆದ ಭಾಗವಾಗಿ ಟ್ರಯಲ್ ಮಾನಿಟ್ರಿಂಗ್ನ ಬಹಳ ಚುರುಕುಗೊಳಿಸಿದ್ದೇವೆ. ಈ ರೌಡಿ ಶೀಟರ್ಗಳು ಈಗಾಗಲೇ ಯಾವ ಅಫೆನ್ಸ್ಗಳಲ್ಲಿದ್ದರು, ಯಾವ ಪೆಂಡಿಂಗ್ ಟ್ರಯಲ್ ಇದ್ದಾವೆ, ಈ ಏನು ರೌಡಿ ನಿಗ್ರಹ ದಳಗಳು ಆಗಿದ್ದಾವೆ, ಬರೀ ಈ ಥರ ಫಿಸಿಕಲಾಗಿ ಹಿಡ್ಕೊಂಬಂದು ಚೆಕ್ ಮಾಡೋದು ಇಲ್ಲಿ ನಿಲ್ಲಲ್ಲ. ಏನು ಕೋರ್ಟ್ಗಳಲ್ಲಿ ಪೆಂಡಿಂಗ್ ಟ್ರಯಲ್ ಕೇಸುಗಳಿದ್ದಾವೆ, ಅದರಲ್ಲಿ ಈ ರೌಡಿ ನಿಗ್ರಹ ದಳದ ಸೀನಿಯರ್ ಆಫೀಸರ್ಸು ಆ ಟ್ರಯಲ್ಗಳನ್ನ ಬಹಳ ಹತ್ತಿರದಿಂದ ಮಾನಿಟರ್ ಮಾಡ್ತಾರೆ. ಅದು ಸಾಕ್ಷಿಗಳ ಪ್ರೊಟೆಕ್ಷನ್ ಇರ್ಬೋದು, ಅವರ ಜೊತೆಗೆ ಪ್ರಾಪರ್ ಆದ ಸಮಾಲೋಚನೆ ಇರ್ಬೋದು. ಒಂದು ಮಾನ್ಯ ನ್ಯಾಯಾಲಯದ ಮುಂದೆ ಒಂದು ಸಮರ್ಥವಾದ ಒಂದು ಕೇಸ್ನ ಪ್ರೆಸೆಂಟ್ ಮಾಡಲಿಕ್ಕೆ ಏನೆಲ್ಲ ಅವಕಾಶಗಳಿದೆ, ಕಾನೂನುಬದ್ಧ ಅವಕಾಶಗಳನ್ನ ನಾವು ಬಳಸ್ಕೊಂಡು ಕನ್ವಿಕ್ಷನ್ ರೇಟ್ನ ಹೆಚ್ಚು ಮಾಡಬೇಕು ಅನ್ನೋ ಉದ್ದೇಶ ನಮ್ಮಲ್ಲಿದೆ. ಇಷ್ಟು ಮಾಹಿತಿ ನಾನು ತಮಗೆ ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ತಮ್ಮನ್ನ ರಿಕ್ವೆಸ್ಟ್ ಮಾಡಿದ್ದೆ. ತಾವೆಲ್ಲ ಬಂದಿದ್ದೀರಾ. ತಮ್ದು ಏನು ಪ್ರಶ್ನೆಗಳಿದ್ರು ದಯಮಾಡಿ ಕೇಳಿ. ವಿಲ್ ಟ್ರೈ ಟು ಆನ್ಸರ್. ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ 3 ತಂಡ ಮಾಡಿದೆ ಅಂತ ಸ್ಟೇಟ್ಮೆಂಟ್ ಬಂದಿದೆ. ಟೋಟಲ್ ನಮ್ಮ ವಲಯದಲ್ಲಿ ಯಾರನ್ನೂ ಬಿಡಲ್ಲ. ಯಾವುದೇ ಒಬ್ಬ ರೌಡಿ ಓಹೋ ಇವತ್ತು ನಮ್ಮ ಮನೆಗೆ ಬಂದಿಲ್ಲ ನಾನು ಸೇಫ್ ಅನ್ನೋ ಭ್ರಮೆಯಲ್ಲಿದ್ದರೆ ನಮ್ಮ ಅಧಿಕಾರಿಗಳಿಗೆ ಸಹ ಬಹಳ ಕ್ಲಿಯರ್ ಆಗಿ ಹೇಳಿದ್ದೇವೆ. ಯಾವನಾದರೂ ಮ್ಯಾಂಡೇಟ್ ಆಫ್ ಇಲಾಖೆ ಬಿಟ್ಟು ಇವರ ಜೊತೆ ಶಾಮೀಲಾಗದಿರಲಿ, ಸಾಫ್ಟ್ ಪೆಡ್ಲಿಂಗ್ ಮಾಡಿದ್ರು ಸಹ ಬಿಡಲ್ಲ. ಹಾಗೆ ಮುಂದುವರೆದು ಇದು ಸುಮ್ಮನೆ ಒಂದು ದಿವಸ ರೈಡ್ ಮಾಡಿದ್ವಿ, ಇವತ್ತೊಂದು ಪ್ರೆಸ್ ಮೀಟ್ ಮಾಡಿದ್ವಿ, ಬಿಟ್ಬಿಟ್ವಿ, ಈ ಥರ ಇಲ್ಲ. 365 ಡೇಸ್ 24/7 ಈ ರೌಡಿ ನಿಗ್ರಹ ದಳಗಳು ಕೆಲಸ ಮಾಡಬೇಕು ಅನ್ನೋ ಆಶೆ ಇದೆ. ಯಾರು ಅತಿ ಹೆಚ್ಚು ಕ್ರೈಮ್ನಲ್ಲಿದ್ದರು, ರೀಸೆಂಟ್ ಕ್ರೈಮ್ನಲ್ಲಿದ್ದರು ಅಂಥವ್ರನ್ನ ಇವತ್ತು ಮುಟ್ಕೊಂಡಿದ್ದೀವಿ. ಈ ಕೆಲವು ವಯಸ್ಸಾಗಿರೋರು 5-6 ವರ್ಷದಿಂದ ಕೇಸುಗಳಿಲ್ಲ ಅಂಥವರೆಲ್ಲ ಇದು ನಮ್ಮ ಪ್ರಿಯಾರಿಟಿಯಲ್ಲಿ ಕೆಳಗಿದೆ. ಬಟ್ ಯಾರನ್ನೂ ಬಿಡಲ್ಲ. ಅವರು ಫ್ರೀಕ್ವೆಂಟಾಗಿ ವಿಸಿಟ್ ಮಾಡೋ ಏನು ಅಡ್ಡಗಳು ಅಂತಾರೆ ಅದನ್ನು ಮ್ಯಾಪ್ ಮಾಡಿಸ್ತಾ ಇದ್ದೀವಿ. ಯಾವ ಜಾಗಗಳಲ್ಲಿ ಇವರು ಅಸೋಸಿಯೇಟ್ ಜೊತೆ ಸೇರ್ತಾ ಇದ್ದಾರೆ ಅದನ್ನು ಮ್ಯಾಪ್ ಮಾಡಿಸ್ತಾ ಇದ್ದೀವಿ. ಯಾವನಾದರೂ ರೌಡಿ ಗಾಂಜಾ ಗಿಂಜಾ ಇಂಥವೇನಾದರೂ ಮಾರೋದ್ರಲ್ಲಿದ್ದಾನ ಅದನ್ನು ನಾವು ನೋಡ್ತಾ ಇದ್ದೀವಿ. ಗೋಸಿ ಮಟ್ಕ ಇದ್ಯಾವುದೋ ಮರಳು ದಾಂಧಲೆ ಯಾವುದರಲ್ಲೇ ಇದ್ದರೂ ಝೀರೋ ಟಾಲರೆನ್ಸ್ ಪೊಲೀಸಿಂಗ್ ನಾವು ಮಾಡ್ತೀವಿ. ಇದಕ್ಕೆ ಕನೆವೆನ್ಸ್ ಆದರೆ ಈಗಾಗಲೇ ಕೆಲವು ಪ್ರಕರಣಗಳಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ನಮ್ಮ ಸಿಬ್ಬಂದಿ ಅಂತ ಸಹ ಯಾವುದೇ ಮುಲಾಜಿ ನೋಡಿದ್ರೆ ಅವ್ರನ್ನ ಅವಲೇ ಜೈಲಿಗೆ ಕಳಿಸಿದ್ದಿದೆ. ಈ ರೌಡಿಗಳು ಇಲ್ಲೀಗಲ್ಲಾಗೆ ಇಲ್ಲಿದ್ದೆಲ್ಲ ಎಕ್ಸ್ಟ್ರಾಕ್ಷನ್ ಮಾಡಿ ಮತ್ತೊಂದು ಮಾಡಿದ್ರೆ ನಾವು IT ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಸಹ ಬಹಳ ನೇರ ಸಂಪರ್ಕದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಒಂದಂತೂ ಕ್ಲಿಯರ್, ಒಬ್ಬ ರೌಡಿ ಯಾವುದೋ ಕಾರಣಕ್ಕೆ ಅವನು ಮಾರ್ಪಟ್ಟು ಮುಖ್ಯವಾಹಿನಿಗೆ ಬಂದು ಕ್ರೈಮ್ನ ನಿಲ್ಲಿಸಿದ್ರೆ ಮಾತ್ರ ಅವನು ನೆಮ್ಮದಿಯಾಗಿ ಬದುಕಕ್ಕೆ ಸಾಧ್ಯ. ಪೊಲೀಸ್ ಕಮಿಷನರ್ ಆಗಿದ್ದಾಗ ಆಶಾ ಕಿರಣ ಅಂತಲೇ ಒಂದು ಪ್ರಾಜೆಕ್ಟ್ ಮಾಡಿದ್ದೆ. ಅಂದರೆ ಅವ್ರ ಮಕ್ಕಳನ್ನ ಯಾವುದೇ ಕಾರಣಕ್ಕೆ ರೌಡಿಸಮ್ಗೆ ಹೋಗ್ತಿದ್ದಾಗೆ ಅವ್ರಿಗೆ ವೊಕೇಶ್ನಲ್ ಟ್ರೈನಿಂಗ್ ಮಾಡಿಸಿ ಮುಖ್ಯವಾಹಿನಿಗೆ ತರೋ ಕೆಲವು ಪ್ರಯತ್ನಗಳನ್ನ ನಾನು ಈ ಹಿಂದೆ ಮಾಡಿದ್ದೆ. ಯಾವುದೇ ಒಬ್ಬ ವ್ಯಕ್ತಿನ ರೌಡಿ ಆಗಿರೋನ ನಾರ್ಮಲೈಸ್ ಮಾಡೋದು ನಮ್ಮ ಉದ್ದೇಶ.